ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ವಂದನೆಗಳು. ಈ ದಿನ ನಾವು 9ನೇ ತರಗತಿಯ ವಿಜ್ಞಾನ ವಿಷಯದ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಈ ಒಂದು ಅಧ್ಯಾಯದ ಬಗ್ಗೆ ಚರ್ಚಿಸೋಣ. ಇದು 2ನೇ ಅವಧಿ ಮಕ್ಕಳೇ. ನಾವು 1ನೇ ಅವಧಿಯಲ್ಲಿ ಈ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳ ನಾವು ಗುಣ ಲಕ್ಷಣಗಳು, ದ್ರವ್ಯದ ಸ್ವಭಾವದ ಬಗ್ಗೆ ಚರ್ಚೆ ಮಾಡಿದ್ವಿ ಮಕ್ಕಳೇ. ಈ ಒಂದು ತರಗತಿಯಲ್ಲಿ ನಾವು ಈ ದಿನದ ಫಲಿತಾಂಶಗಳೆಂದರೆ ದ್ರವ್ಯದ ಸ್ಥಿತಿಗಳು, ತಾಪದ ಬದಲಾವಣೆಯ ಪರಿಣಾಮ, ಈ ದ್ರವ್ಯಗಳ ಮೇಲೆ ತಾಪ ಬದಲಾವಣೆಯಿಂದ ಆಗುವಂತಹ ಪರಿಣಾಮಗಳ ಬಗ್ಗೆ ಚರ್ಚಿಸೋಣ. ಹಾಗೆಯೇ ದ್ರವ್ಯಗಳ ಮೇಲೆ ಒತ್ತಡದ ಬದಲಾವಣೆಯ ಪರಿಣಾಮ, ನಂತರ ಬಾಷ್ಪೀಕರಣ, ಇಂದು ನಾವು ಕಲಿತಾ ಇರುವಂತಹ ಫಲಿತಾಂಶಗಳಲ್ಲಿ ಮೊದಲನೇದಾಗಿ ದ್ರವ್ಯದ ಸ್ಥಿತಿಗಳು. ನಮಗೆ ಗೊತ್ತಿದೆ, ನಮ್ಮ ಸುತ್ತಮುತ್ತ ಅನೇಕ ವಸ್ತುಗಳನ್ನು ನಾವು ಕಾಣ್ತಾ ಇರ್ತೇವೆ. ನಾವು ನೋಡ್ತಾ ಇರುವಂಥ ಅನೇಕ ವಸ್ತುಗಳಲ್ಲಿ ಸಾಕಷ್ಟು ಮಕ್ಕಳು ನಿಮ್ಮ ಹತ್ರ ಇರುವಂಥ ಒಂದು ಪೆನ್ಸಿಲ್, ರಬ್ಬರ್, ಜಾಮೆಟ್ರಿ ಬಾಕ್ಸ್, ನಿಮ್ಮ ನೋಟ್ ಪುಸ್ತಕ, ಪೆನ್ ಅಲ್ವಾ, ನಿಮ್ಮ ಎಲ್ಲ ಉಪಕರಣಗಳನ್ನು ನೋಡಿ. ನೀವು ಕುಡಿಲಿಕ್ಕೆ ಬಳಸ್ತಾ ಇರುವಂಥ ನೀರು, ಆಹಾರದಲ್ಲಿ ಉಪಯೋಗಿಸುವಂಥ ಅನೇಕ ಮಜ್ಜಿಗೆ, ಎಣ್ಣೆ ಪದಾರ್ಥಗಳು, ನಾವು ಉಸಿರಾಟದಲ್ಲಿ ಸೇವಿಸ್ತಾ ಇರುವಂಥ ಅನಿವಾರ್ಯವಾದಂಥ ಆಕ್ಸಿಜನ್ ಎಲ್ಲವೂ ಕೂಡ ನಮ್ಮ ಸುತ್ತಮುತ್ತಲಲ್ಲಿ ಕಾಣ್ತಾ ಇದ್ದಾವೆ. ಇವುಗಳಲ್ಲಿ ನಾವು ಎಲ್ಲವೂ ಹೇಗಿದೆ ನಾವು ಗಮನಿಸ್ಕೊಳ್ಳಿ. ನಮ್ಮ ಹತ್ರ ಇರುವಂಥ ನಿಮ್ಮ ಜಾಮೆಟ್ರಿ ಬಾಕ್ಸ್ ಅಥವಾ ಒಂದು ಕಲ್ಲು, ಒಂದು ಪೆನ್ ಅಲ್ವಾ, ಒಂದು ಚಾಕ್ ಪೀಸ್, ಇವುಗಳನ್ನ ಇಟ್ಕೊಂಡು ಅದಕ್ಕೆ ಕುಟ್ಟಿದ್ರೆ ಏನಾಗ್ಬೋದು ಖಂಡಿತ ಮಕ್ಕಳೇ, ನಾವು ಅವುಗಳ ಕಣಗಳು ಏನಾಗಿದೆ ಒತ್ತೊತ್ತಾಗಿ ಜೋಡಣೆ ಆಗಿರ್ತವೆ. ಕೆಲವೊಂದು ಅವಕ್ಕೆ ನಾವು ಘನವಸ್ತುಗಳು ಅಂತ ಕರಿತೇವೆ. ನಾವು ಹೆಚ್ಚಿಗೆ ಒತ್ತಡ ಕೊಟ್ಟಾಗ ಪುಡಿ ಆಗಬಹುದೇ ವಿನಃ ಅವನ್ನ ನಾವು ವಿಕಸನ ಹೊಂದಲಿಕ್ಕೆ ಅಥವಾ ಸಂಕುಚಿಸಲಿಕ್ಕೆ ಸಾಧ್ಯ. ಉದಾಹರಣೆ, ಆದ್ದರಿಂದ ಪುಡಿ ಮಾಡ್ಬೋದು ಅಷ್ಟೇ ಅಂತ. ಹಾಗಾದರೆ ದ್ರವ್ಯಗಳು ಘನ ಸ್ಥಿತಿಯಲ್ಲಿ ಹೇಳ್ತೀವಿ. ಕೆಲವು ಯಾವ ಸ್ಥಿತಿ ಅಂದರೆ ಘನ ಸ್ಥಿತಿ, ಎರಡನೇವು ದ್ರವ ಸ್ಥಿತಿ, ಮೂರನೇ ಸ್ಥಿತಿ ಅನಿಲ ಸ್ಥಿತಿ. ಇವು ದ್ರವ್ಯದ ಪ್ರಮುಖ 3 ಸ್ಥಿತಿಗಳು. 3 ಸ್ಥಿತಿಗಳು ಅಂತ ಹೇಳ್ತೀವಿ. ದ್ರವ್ಯದ 3 ಸ್ಥಿತಿಗಳು: ಘನ, ದ್ರವ, ಅನಿಲ. ಈಗ ನಾವು ದ್ರವ್ಯಗಳ ಘನ ವಸ್ತುಗಳಿಗೆ ನಾವು ಬೇರೆಲ್ಲ ತೊಗೊಂಡ್ವಿ. ಈಗ ನಾವು ಯಾವುದೋ ಒಂದು ರಬ್ಬರ್ ತೊಗೊಂಡ್ರಿ, ಒಂದು ಶೀಶೆಗೆ ಹಾಕ್ರಿ, ಹೌದಲ್ವಾ, ಒಂದು ಬಕೆಟ್ಗೆ ಹಾಕೋಣ ಅಲ್ವಾ. ನಿಮ್ದು ಯಾವುದೇ ಈ ಥರ ಒಂದು ಶರ್ಟ್ ತೊಗೊಂಡು ಒಂದು ಬಕೆಟ್ಗೆ ಹಾಕೋಣ, ಆಕಾರ ಬದಲಾಗುತ್ತಾ, ಗಾತ್ರ ಬದಲಾಗುತ್ತಾ, ಇನ್ನೊಂದು ಒಂದು ತೊಟ್ಟಿಗೆ ಹಾಕೋಣ, ಒಂದು ತಟ್ಟೆಗೆ ಹಾಕೋಣ, ಏನಾದರೂ ಬದಲಾಗುತ್ತಾ? ಖಂಡಿತ. ಹಾಗಾದ್ರೆ ಏನು ಹೇಳ್ತೀವಿ? ಘನ ವಸ್ತುಗಳಿಗೆ ನಿರ್ದಿಷ್ಟ ಆಕಾರ ಇದೆ. ನಿರ್ದಿಷ್ಟ ಆಕಾರ ಮತ್ತು ಗಾತ್ರ ಇದೆ ಅಂತ ಹೇಳ್ತೀವಿ. ಘನ ವಸ್ತುಗಳಿಗೆ ನಿರ್ದಿಷ್ಟ ಆಕಾರ ಪುಡಿ ಮಾಡ್ಬೋದು, ಆದರೆ ಅದರದ್ದೇ ಆದಂಥ ಆಕಾರ ಅಥವಾ ಮತ್ತು ಗಾತ್ರ ಅಂತ ಇದ್ದೇ ಇದೆ. ಘನ ವಸ್ತುಗಳು ನಿರ್ದಿಷ್ಟ ಆಕಾರ ಮತ್ತು ಗಾತ್ರವನ್ನು ಹೊಂದಿವೆ ಅಂತ ಇದೆ. ಇನ್ನು ನೀವು ಒಂದು ರಬ್ಬರ್ ಪಟ್ಟಿಯನ್ನು ತಗೊಳ್ರಿ ಅಲ್ವಾ, ಒಡೆದು ಏನಾಗುತ್ತೆ? ಕಬ್ಬಿಣದಂಥ ವಸ್ತುವನ್ನು ಹೊಡೆದಾಗ
ಅವು ತುಂಬ ಕಠಿಣವಾಗಿದೆ ಅಂತ ಅರ್ಥ ಆಗುತ್ತೆ. ಘನ ವಸ್ತುಗಳು ಮತ್ತೊಂದು ಏನಂದ್ರೆ ಕಠಿಣವಾಗಿವೆ. ಕಠಿಣವಾಗಿವೆ ಇವು ಅರಿಯುವುದಿಲ್ಲ ಅಂದ್ರೆ ದ್ರವರೂಪದಲ್ಲಿ ಇಲ್ಲ ಅಂತಂದ್ರೆ ಅರಿಯುವ ವಸ್ತು ಅಲ್ಲ. ನಾವೆಲ್ಲರೂ ಇದೇ ಸ್ಥಿತಿಯನ್ನ ಅಥವಾ ಆಕಾರವನ್ನ ಏನಾಗಿರುತ್ತೆ ಕಾಯ್ದುಕೊಂಡಿರುತ್ತವೆ ಅಲ್ಲ ಮಕ್ಕಳೇ. ಇವಕ್ಕೆಲ್ಲ ಉದಾಹರಣೆ ನಾವು ಹೇಳಿದಂತೆ ಕಲ್ಲು, ಪೆನ್ನು, ಚಾಕ್ಲೇಟ್ಸ್, ರಬ್ಬರ್ ಇಂಥ ವಸ್ತುಗಳನ್ನ ಒಂದು ಚೇರು ಇವನ್ನೆಲ್ಲ ನಾವು ಒಂದು ಚಿನ್ನ ಇವಕ್ಕೆಲ್ಲ ನಾವೇನು ಕರಿತೀವಿ ಘನ ವಸ್ತುಗಳು ಅಂತ ಕರಿತೀವಿ ಮಕ್ಕಳೇ. ಇದು ಕೆಲವು ಉದಾಹರಣೆ ತಗೊಳ್ಳೋಣ. ನೀರು, ಹಾಲು, ಮಜ್ಜಿಗೆ, ಎಣ್ಣೆ ಇವನ್ನ ಕೂಡ ನಾವು ಸಾಧಾರಣ ದಿನನಿತ್ಯ ನಮ್ಮ ಆಹಾರ ರೂಪದಲ್ಲಿ ಬಳಸ್ತಾನೆ ಇರ್ತೀವಿ ಅಲ್ವಾ. ಇವನ್ನೆಲ್ಲ ಕೂಡ ಏನು ಹೇಳ್ತಾ ಇದ್ವಿ ಈಗ ಮೊದಲು ಹೇಳಿದಂಥ ವಸ್ತುಗಳಿಗೂ ಈಗ ನಾನು ಹೇಳ್ತಾ ಇರುವಂಥ ವಸ್ತುಗಳು ವ್ಯತ್ಯಾಸ ಗಮನಿಸಿ. ನಾವು 1000 ml ನೀರನ್ನು ತಗೊಂಡು ಅಲ್ವಾ ಯಾವುದೋ ಒಂದು ಶೀಶೆಗೆ ಹಾಕಿದಾಗ ಆಕಾರ ಏನಾಗುತ್ತೆ, ಅದೇ ನೀರನ್ನು ತಗೊಂಡು ಒಂದು ತಟ್ಟೆಗೆ ಹಾಕಿದ್ರೆ ಏನಾಗುತ್ತೆ, ಅದನ್ನೇ ತಗೊಂಡು ಒಂದು ಸಿಲಿಂಡರ್ಗೆ ಹಾಕಿದಾಗ ನೀರು ತನ್ನ ಆಕಾರ ಏನಾಗುತ್ತೆ ಮಕ್ಕಳೇ? ಖಂಡಿತ ಏನಾಗುತ್ತೆ. ನೀರಿನ ಆಕಾರ ಯಾವುದು? ತಾನಿರುವ ಸಂಗ್ರಾಹಕದ ಆಕಾರವನ್ನು ಹೊಂದುತ್ತದೆ ಅಂತ ಹೇಳ್ತೀವಿ. ನೀರಿಗೆ ತನ್ನದೇ ಆದಂಥ ನಿರ್ದಿಷ್ಟ ಆಕಾರ ಇಲ್ಲ ಮಕ್ಕಳೇ. ಗೊತ್ತಾಗ್ತಾಯಿತ್ತು? ನಿರ್ದಿಷ್ಟ ಆಕಾರ ಇಲ್ಲ. ನೀರಿಗೆ ನಿರ್ದಿಷ್ಟ ಆಕಾರ ಇಲ್ಲ. ನಾವು ಯಾವ ಬಾಟಲ್ಗೆ ಹಾಕ್ತೀವೋ, ಯಾವ ರೀತಿಯಾದಂಥ ಆಕಾರ ಇರುವಂಥ ಬಾಟಲ್ಗೆ ಹಾಕ್ತೀವೋ ಆ ಆಕಾರ ನೋಡಿ. ನೀವು ಒಂದು ಚಂಬಲ್ಲಿ ನೀರು ತೊಗೊಂಡ್ರೆ ಆ ಚಂಬಿನ ಆಕಾರ ಬರ್ತದೆ, ಒಂದು ಜಗ್ಗಲ್ಲಿ ನೀರು ತೊಗೊಂಡ್ರೆ ಜಗ್ಗಿನ ಆಕಾರ ಬರ್ತದೆ, ಒಂದು ಲೋಟದಲ್ಲಿ ನೀರು ತೊಗೊಂಡ್ರೆ ತೊಟ್ಟಿ, ಒಂದು ಬಕೆಟ್, ಒಂದು ಸಿಲಿಂಡರ್ ಅಲ್ವಾ. ಹಾಗೆ ನೀರಿಗೆ ಒಂದು ತಟ್ಟೆಯಲ್ಲಿ ಹಾಕಿ ಅದರ ಆಕಾರ ಬರುತ್ತೆ, ನಿರ್ದಿಷ್ಟ ಆಕಾರ ಇದೆ. ಮತ್ತೆ ಗಾತ್ರ, ನೀನು 50-100 ml ನೀರು ತಗೊಂಡು ಒಂದು ಬೇರೆ ಬೇರೆ ಸಂಗ್ರಹಗಳಿಗೆ ಹಾಕ್ತಾಗ ಗಾತ್ರ ಏನಾದರೂ ವ್ಯತ್ಯಾಸ ಆಗುತ್ತಾ? ಆದರೆ ಗಾತ್ರ ಇದೆ, ನಿರ್ದಿಷ್ಟ ಗಾತ್ರ ಇದೆ. 50 ml ಅಥವಾ 100 ml ಅಂತ ಏನಿರ್ತೀವಿ ಅದರಿಷ್ಟು ವಾಲ್ಯೂಮ್ ಅಂತ ಏನಿರ್ತಾರೆ. ಗಾತ್ರ ನೀವು ಯಾವ ಸಂಗ್ರಾಹಕಕ್ಕೆ ಹಾಕಿದ್ರು ಕೂಡ ಗಾತ್ರ ಅಷ್ಟೇ ಇರುತ್ತೆ, ಆದರೆ ಆಕಾರ ನಿರ್ದಿಷ್ಟ ಆಕಾರ ಇಲ್ಲ. ನೆಕ್ಸ್ಟ್ ಇವು ಏನಾಗ್ತವೆ? ದ್ರವಗಳು ಹರಿಯುತ್ತವೆ. ಅಂದರೆ ದ್ರವರೂಪದಲ್ಲಿದು ತಗ್ಗಿನ ಕಡೆಗೆ ಏನಾಗ್ತವೆ? ಹರಿತವೆ ಅಲ್ವಾ. ನಾವು ಇದನ್ನ ಈಗ ಎಲ್ಲಾದ್ರೂ ಇಡ್ರಿ ಅದೇ ಆಕಾರ ಹೊಂದಿರುತ್ತಿದ್ದು, ಆದರೆ ನೀರನ್ನ ಕೆಳಗಡೆ ಚೆಲ್ರಿ ಏನಾಗುತ್ತೆ? ಅದು ತಗ್ಗಿನ ಕಡೆಗೆ ಹರ್ಕೊಂಡು ಹೋಗುತ್ತೆ. ಇದಕ್ಕೆ ನಾವು ದ್ರವಗಳ ಲಕ್ಷಣಗಳು ಅಂತ ಹೇಳ್ತೇವೆ. ದ್ರವಗಳ ಲಕ್ಷಣಗಳು ಇಲ್ಲಿ ಏನಾಗಿದೆ? ಆ ಕಣಗಳ ಜೋಡಣೆ ಘನದಲ್ಲಿ ಅತಿ ಒತ್ತೊತ್ತಾಗಿದ್ದು, ದ್ರವದಲ್ಲಿ ಒಂದು ಸ್ವಲ್ಪ ಸಡಿಲವಾಗಿದೆ. ಅವುಗಳ ನಡುವಿನ ಅಂತರ ಘನಕ್ಕಿಂತ ಸ್ವಲ್ಪ ದೂರ ಇದೆ. ಆದರೆ ಅದರಿಂದ ದ್ರವಗಳು ಏನಾಗ್ತವೆ? ಹರಿಯುತ್ತವೆ ಅಂತ ಹೇಳ್ತೇವೆ. ನಿರ್ದಿಷ್ಟ ಆಕಾರ ಇಲ್ಲ. ಎಷ್ಟು ಮತ್ತೊಂದು ತಗೊಳ್ಳೋಣ. ನಾವು ಉಸಿರಾಡ್ತಾ ಇರುವಂಥ ಗಾಳಿ ಆಮ್ಲಜನಕ ಅಥವಾ ವಾತಾವರಣದಲ್ಲಿರುವಂಥ ಬೇರೆ ಇತರ ಅನಿಲಗಳು, ಸಾರಜನಕ, ಕಾರ್ಬನ್ ಡೈಆಕ್ಸೈಡು, ಏನು ಅನಿಲಗಳು ಅಂತ ಹೇಳ್ತೀವಿ, ಇವೆಲ್ಲ ಕೂಡ ನಾವು ಆವಿ ಸ್ಥಿತಿಯಲ್ಲಿರುವಂಥದ್ದು. ಇದಕ್ಕೆ ನಾವೇನಿರ್ತೀವಿ, ಇದಕ್ಕೆ ನಿರ್ದಿಷ್ಟ ಆಕಾರ ಇಲ್ಲ, ಗಾತ್ರವು ನಿರ್ದಿಷ್ಟ ಇಲ್ಲ, ನಿರ್ದಿಷ್ಟ ಆಕಾರ ಮತ್ತು ಗಾತ್ರ ಇಲ್ಲ. ನಾವು ಸಂಕುಚಿಸಿದಾಗ ಅನಿಲವನ್ನ ನಾವೇನು ಮಾಡ್ತೀವಿ? ಸಂಕುಚಿಸಿದ್ರೆ ಏನಾಗುತ್ತೆ? ಇಲ್ಲಿ ಪರಮಾಣುಗಳು ಅತ್ಯಂತ ವಿರಳವಾಗಿರೋದ್ರಿಂದ ನಾವು ಸಂಕುಚಿಸಿದ್ರೆ ಏನಾಗುತ್ತೆ? ಅಲ್ಲಿ ಗಾತ್ರನೂ ಕೂಡ ಕಡಿಮೆ ಆಗುತ್ತದೆ. ಹೌದಾ ಮಕ್ಕಳೇ? ಇವನ್ನ ನಾವು ಅನಿಲಗಳಲ್ಲಿ ಪರಮಾಣುಗಳು ತುಂಬ ವಿರಳವಾಗಿರುತ್ತವೆ, ದೂರ ಇರ್ತವೆ ಅಂತೀವಿ. ಇದು ನಮ್ಮ ವಾತಾವರಣದಲ್ಲೆಲ್ಲ ಇದೆ ಅಲ್ವಾ. ಇದನ್ನು ನಾವು ಅನಿಲ ಸ್ಥಿತಿ ಅಂತ ಕರಿತೀವಿ. ಇವಕ್ಕೆ ಉದಾಹರಣೆ ನಮ್ಮ ಗಾಳಿ ಅಥವಾ ಆವಿ
ನೀರಾವಿ ಅಂತ ಏನು ಕರಿತಾ ಇದ್ದೀವಿ, ಇವೆಲ್ಲೂ ಕೂಡ ನಾವು ಅನಿಲ ಸ್ಥಿತಿಗೆ ಉದಾಹರಣೆ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಇದು ಉದಾಹರಣೆ. ಇವುಗಳಲ್ಲಿ ಎಲ್ಲವೂ ದ್ರವ್ಯಗಳೆಲ್ಲವೂ ಕೂಡ ಪರಮಾಣುಗಳಿಂದಲೇ ಆಗಿರೋದು. ಆದರೆ ಆ ಪರಮಾಣುಗಳ ಜೋಡಣೆ ಯಾವ ರೀತಿ ಇದೆ ಅನ್ನೋ ಆಧಾರದ ಮೇಲೆ ಅವುಗಳ ಸ್ಥಿತಿ ಅವಲಂಬಿತ ಆಗಿದೆ. ಮಕ್ಕಳೇ ನೆನಪಿಸ್ಕೊಳ್ಳಿ, ನಾನು ಇಷ್ಟ ಹೇಳ್ತಾ ಇರೋದು, ಘನಗಳಲ್ಲಿ ಪರಮಾಣುಗಳ ಜೋಡಣೆ ಯಾವ ರೀತಿ ಇದೆ? ಅತ್ಯಂತ ಒತ್ತೊತ್ತಾಗಿದೆ. ತುಂಬಾ ಒತ್ತೊತ್ತಾಗಿದೆ ಅಂತ ಹೇಳ್ಬೋದು. ಈ ತರ ಇದೆ. ಅದೇ ದ್ರವಗಳಲ್ಲಿ ಒಂಚೂರು ಘನಕ್ಕಿಂತ ಸ್ವಲ್ಪ ವಿರಳವಾಗಿ ಇದೆ. ಅನಿಲಗಳಲ್ಲಾದರೆ ಅಷ್ಟು ಗಾತ್ರದಲ್ಲಿ ಪರಮಾಣುಗಳ ಗಾತ್ರ ಇನ್ನೂ ಕಡಿಮೆಯೇ. ಈ ಥರ ಅವುಗಳ ಜೋಡಣೆ ಆಧಾರದ ಮೇಲೆ, ಪರಮಾಣುಗಳ ವ್ಯವಸ್ಥೆಯ ಆಧಾರದ ಮೇಲೆ ಆ ಒಂದು ದ್ರವ್ಯದ ಸ್ಥಿತಿ ಅವಲಂಬಿತವಾಗಿದೆ. ಘನನ, ದ್ರವನ, ಅನಿಲನ ಅಂತ. ಹೌದಲ್ವಾ? ಅಥವಾ ನೀವೊಂದು ನಿಮ್ಮನ್ನೇ ಒಂದೊಂದು ಪರಮಾಣು ಅಂತ ಊಹೆ ಮಾಡಿಕೊಳ್ಳೋಣ. ನೀವೆಲ್ಲರೂ ಕೂಡ ಶಾಲೆಗೆ ಬಂದಾಗ ಶಾಲೆಯಲ್ಲಿ ನಾವು ಕೊಠಡಿ ಒಳಗಡೆ ನಿಮ್ಮ ಜೋಡಣೆ ಹೇಗಿದೆ? ಒಬ್ಬೊಬ್ಬ ವಿದ್ಯಾರ್ಥಿಗೂ ಒಂದೊಂದು ಪರಮಾಣು ಅಂತ ತಿಳ್ಕೊಳ್ಳಿ. ಶಾಲಾ ಕೊಠಡಿ ಒಳಗಡೆ ನಿಮ್ಮ ಜೋಡಣೆ ಹೇಗಿದೆ? ಹೇಗಿರುತ್ತೆ? ಈ ಮೂರು ಸ್ಥಿತಿಯಲ್ಲಿ ಯಾವ ರೀತಿ ಇದೆ? ನಾವು ತಗೊಂಡ್ರೆ ನಾನು ಹೇಳ್ತೀನಿ, ಒಂದು ಕೊಠಡಿ ಒಳಗಡೆ ಇದ್ದಾಗ ಒಂದನೇ ಸ್ಥಿತಿ ಅಂದರೆ ಘನ ಸ್ಥಿತಿ ಅಂತ ಹೇಳ್ತೀವಿ. ನೀವು ಒಂದು ಡೆಸ್ಕ್ಗೆ ಇಲ್ಲಿ 4 ಜನ ಅಥವಾ ಕೆಲವು ಡೆಸ್ಕ್ 5 ಜನ ಇರ್ತಾರೆ. ಏನು ಕರೆಕ್ಟಾಗಿ ನೀವು ಪಕ್ಕ ಜೋಡಣೆ ಆಗಿದ್ದೀರಾ? ನೀವು ಒಬ್ಬೊಬ್ಬರು ಒಂದೊಂದು ಪರಮಾಣು ಅಂದ್ಕೊಂಡ್ರೆ ತರಗತಿ ಕೊಠಡಿ ಒಳಗಿನ ನಿಮ್ಮ ವ್ಯವಸ್ಥೆಗೆ ಯಾವ ಸ್ಥಿತಿ ಅಂತ ಭಾವಿಸಿ? ಘನಸ್ಥಿತಿ. ವೆರಿ ಗುಡ್. ಹಾಗಾದರೆ ನಿಮ್ಮನ್ನು ನಾವೊಂದು ಪೀರಿಯಡಲ್ಲಿ ಅಲ್ವಾ, ಆ ಒಂದು ದೈಹಿಕ ಶಿಕ್ಷಕರು ಅಥವಾ ಹೊರಗಡೆ ನಿಮ್ಮ ಆಟಕ್ಕೆ ಕರ್ಕೊತಾರೆ. ನಿಮ್ಮ ಈ ಜೋಡಣೆ ಒಳಗಡೆ ಹೇಗೆ ಡೆಸ್ಕಲ್ಲಿ 4-5 ಜನ ಕೂತಿದ್ರು, ನಮ್ಮ ಆಟದ ಮೈದಾನದಲ್ಲೂ ಕೂಡ ನೀವು ಹಾಗೇನೇ ಇರ್ತೀರಾ? ಖಂಡಿತ ಇಲ್ಲ ಅಲ್ಲ. ಲೆಜರ್ಗೆ ಹೋಗ್ತೀರಾ, ಮಧ್ಯಾಹ್ನ ಲಂಚ್ ಪೀರಿಯಡಲ್ಲಿ ಇರ್ಬೋದು ಅಲ್ಲಪ್ಪ. ನೀವು ಅಂತರ ಏನಾಗುತ್ತೆ, ನಿಮ್ಮ ಒಬ್ಬೊಬ್ರಿಗೂ ಜಾಸ್ತಿ ಆಗುತ್ತೆ. ಆದರೆ ಒಂದು ಕಂಡೀಷನ್ ಏನು, ನೀವು ಎಷ್ಟು ದೂರ ಇರ್ಬೋದು? ನಮ್ಮ ತರಗತಿ ಅಥವಾ ನಮ್ಮ ಶಾಲೆಯ ಆವರಣದೊಳಗೇ ನಿಮ್ಮ ಅಂತರ ಇರಬೇಕು. ಇದು ದ್ರವಗಳಲ್ಲಿ ಅಂದರೆ 2ನೇ ಸ್ಥಿತಿಯಲ್ಲಿ ನಿಮ್ಮ ಜೋಡಣೆ ವ್ಯವಸ್ಥೆ, ಅದು ದ್ರವ ಸ್ಥಿತಿ. ನೋಡ್ರಿ, ಕೊಠಡಿ ಒಳಗಡೆ ಒತ್ತೊತ್ತಾಗಿದ್ರಿ, ಮೈದಾನದಲ್ಲಿ ಹೇಗಿದ್ದೀರಾ? ದೂರ ಇದ್ದೀರಾ. ಆದರೆ ಒಂದು ನಿಯಮ ಇದೆ, ನಿಯಮಿತ ಸ್ಥಳದಲ್ಲಿ ನಮ್ಮ ಶಾಲಾ ಆವರಣದಲ್ಲೇ ಇರಬೇಕು. ಇಷ್ಟೇ ಅಂತರ ಇಲ್ಲಿವರೆಗೂ ಇರ್ಬೋದು. ಇದು ದ್ರವ ಸ್ಥಿತಿ. ಒಂದು ನಿರ್ದಿಷ್ಟ ಸ್ಥಳದಲ್ಲಿ ನಿಮ್ಮ ಚಲನೆ ನಮ್ಮ ಶಾಲಾ ಆವರಣದಲ್ಲಿ ಇರಬೇಕು. ಮತ್ತು ಅನಿಲ ಸ್ಥಿತಿಯಲ್ಲಿ ಏನು? ನಾವು ಶಾಲೆ ಬಿಟ್ಟ ನಂತರ ಸಂಜೆ 5 ಗಂಟೆಗೆ ನೀವು ಶಾಲೆ ಬಿಟ್ಟ ಮೇಲೆ, ಹೌದಲ್ವಾ, ನಿಮ್ಮ ಈ ಅಂತರ ಏನಾಗುತ್ತೆ ಮಕ್ಕಳೇ? ಕರೆಕ್ಟ್. ಎಲ್ಲರೂ ನಿಮ್ಮ ಹಳ್ಳಿಗೆ ಹೋಗ್ತೀರಾ ಅಲ್ವಾ? 16 ಹಳ್ಳಿಯಿಂದ ಈಗ ಬರ್ತಾ ಇದ್ದೀರಾ. ನಿಮ್ಮ ಅಂತರ ಇನ್ನೂ ಏನಾಯ್ತಪ್ಪ? ಇನ್ನೂ ಜಾಸ್ತಿ ಆಯಿತು. ಇಲ್ಲಿ ನಿರ್ದಿಷ್ಟ ಸ್ಥಳ ಇಲ್ಲ, ಅಂಗೂಡಲ್ಲೇ ಇರಬೇಕು ಅಂತ ಇಲ್ಲ, ನಮ್ಮ ಶಾಲಾ ಆವರಣದಲ್ಲೇ ಇರಬೇಕು ಅಂತಿಲ್ಲ. ನಿಮ್ಮ ಒಬ್ಬೊಬ್ಬರ ಚಲನೆ ತುಂಬ ವಿರಳ ಆಯಿತು. ದಾವಣಗೆರೆಗೆ ಹೋಗ್ಬೋದು, ಚಿತ್ರದುರ್ಗಕ್ಕೆ ಹೋಗ್ಬೋದು, ನಿಮ್ಮ ಹಳ್ಳಿಗಳಿಗೂ ಹೋಗ್ತೀರಾ, ಬೇರೆ ಯಾವುದೋ. ಇದು ನಿಮ್ಮ ಒಬ್ಬೊಬ್ಬರ ಅಂತರ ಇನ್ನೂ ಹೆಚ್ಚಾಗುತ್ತೆ. ಇದು ಯಾವ ಸ್ಥಿತಿಯನ್ನು ತೋರಿಸುತ್ತೆ? ಅನಿಲ ಸ್ಥಿತಿ. ನೋಡ್ರಿ, ಎಲ್ಲ ಸಂದರ್ಭಗಳಲ್ಲೂ ನೀವೇ ಇದ್ರಿ, ಆದರೆ ನಿಮ್ಮ ಜೋಡಣೆ ಅನ್ನೋದು ವ್ಯತ್ಯಾಸ ಇದೆ. ಹಾಗೆಯೇ ಎಲ್ಲ ದ್ರವ್ಯಗಳು ಪರಮಾಣುಗಳಿಂದ ಆಗಿದೆ. ಆ ಪರಮಾಣುಗಳ ಜೋಡಣೆ ಹೇಗಿದೆ ಅನ್ನೋದಾದ ಮೇಲೆ ಅವುಗಳ ಸ್ಥಿತಿ ವ್ಯತ್ಯಾಸ ಆಗುತ್ತೆ. ಇಷ್ಟೇ ಮಕ್ಕಳೇ. ಅತ್ಯಂತ ಒತ್ತಾಗಿ ಜೋಡಿಸಲ್ಪಟ್ಟಿದ್ರೆ ಅದರ ಘನಸ್ಥಿತಿ ಅಂತ ಅವು ಕಠಿಣವಾಗಿರುತ್ತವೆ, ನಿರ್ದಿಷ್ಟ ಆಕಾರ ಇದೆ ಅಂತೀವಿ. ದ್ರವ ಸ್ಥಿತಿ ನಿರ್ದಿಷ್ಟ ಆಕಾರದ ಒಳಗಡೆ, ಗಾತ್ರದ ಒಳಗಡೆ ಆ ಪರಮಾಣುಗಳ ಅಂತರ ಸ್ವಲ್ಪ ಸಡಿಲಾಗಿ ಸ್ವಲ್ಪ ದೂರ ಇದೆ. ಅನಿಲದಲ್ಲಿ ನಿರ್ದಿಷ್ಟ ಸ್ಥಳನೇ ಇಲ್ಲ, ಅಂತರ ತುಂಬ ಜಾಸ್ತಿ. ಇದು ನಮ್ಮ ಘನ, ದ್ರವ ಮತ್ತು ಅನಿಲ ಸ್ಥಿತಿಗಳಿಗೆ ಇರುವಂತಹ ಆ ಪರಮಾಣುಗಳ ಜೋಡಣೆಯ ವ್ಯತ್ಯಾಸ ಅಂತ ಹೇಳ್ತೀವಿ. ಹಾಗೆಯೇ ಅವುಗಳ ಆಧಾರದ ಮೇಲೆ
ಇಲ್ಲಿ ವಸ್ತುಗಳ ಸ್ಥಿತಿಯೂ ಕೂಡ ವ್ಯತ್ಯಾಸ ಆಗ್ತಾ ಇದೆ. ಹಾಗೆಯೇ ಈ ದ್ರವ್ಯಗಳನ್ನು ಸ್ಥಿತಿಯನ್ನು ನಾವು ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಬದಲಾಯಿಸ್ಬೋದೇ? ಖಂಡಿತ ಬದಲಾಯಿಸ್ಬೋದು ಮಕ್ಕಳೇ, ಖಂಡಿತ ಬದಲಾಯಿಸ್ಬೋದು. ಹೀಗೆ ನಮಗೆ ಈ ಕಣಗಳನ್ನು ನಾವು ಒತ್ತೊತ್ತಾಗಿರೋದನ್ನ ಸಡಿಲವಾಗಿ ಮಾಡ್ಬೋದು, ಸಡಿಲವಾಗಿರೋದನ್ನ ಇನ್ನೂ ವಿಚಾರವಾಗಿ ಸಡಿಲವಾಗಿರುವಂತೆ ನಾವು ಹೇಗೆ ಮಾಡ್ತೀವಿ ನೋಡಿ. ಇಷ್ಟೇ, ಇದು ಅರ್ಥ ಆಗಿದೆ. ನೆಕ್ಸ್ಟ್ ಮುಂದಿನ ಫಲಿತಾಂಶ, ನಾವು ಈ ತಾಪದ ಬದಲಾವಣೆಯ ಪರಿಣಾಮದಿಂದ ದ್ರವ್ಯದ ಸ್ಥಿತಿಗಳು ಬದಲಾಗುತ್ತೆ ಅನ್ನೋದು ನೋಡಿ. ಎರಡನೇ ಫಲಿತಾಂಶ, ತಾಪನ ಬದಲಾವಣೆಯ ಪರಿಣಾಮ. ನಾವು ಈಗ ಒಂದು ಯಾವುದೋ ಘನ ವಸ್ತು ತಗೊಳ್ಳೋಣ, ಉದಾಹರಣೆಗೆ ಮಂಜುಗಡ್ಡೆ ತಗೊಳ್ಳೋಣ. ಈ ಮಂಜುಗಡ್ಡೆಯನ್ನ ನಾವು ಒಂದು ಬೀಕರಲ್ಲಿ ಇಟ್ಬಿಟ್ಟು ಮಂಜುಗಡ್ಡೆಯನ್ನ ಕಾಯಿಸ್ತಾ ಹೋದ್ರೆ ಮಕ್ಕಳೇ ಅಲ್ವಾ, ಏನಾಗುತ್ತೆ? ಇದಕ್ಕೆ ನಾವೊಂದು ತಾಪಮಾಪಕನು ಕೂಡ ವ್ಯವಸ್ಥೆ ಮಾಡ್ಕೋಬಹುದು. ನೀವು ತಾಪದಲ್ಲಿ ಏನಾದರೂ ವ್ಯತ್ಯಾಸ ಆಗುತ್ತಂದ್ರೆ ಗಮನಿಸ್ಕೋಬಹುದು. ತಾಪ ಮಾಪಕ, ಇದಕ್ಕೆ ಏನು ಮಾಡ್ತಾ ಹೋಗ್ತಾ ಇರೋಣ, ಉಷ್ಣ ಕೊಡ್ತಾ ಹೋಗೋಣ. ನಾವು ಮಂಜುಗಡ್ಡೆ ಉಷ್ಣ ಕೊಡ್ತಾ ಹೋದ್ರೆ ಏನಾಗುತ್ತೆ? ಮಂಜುಗಡ್ಡೆ ಏನಾಗುತ್ತೆ? ರುದುತ್ತದೆ. ಕಲಿಸ್ತಾ ಹೋದ್ರೆ ಏನಾಗುತ್ತಪ್ಪ? ಏನಾಗುತ್ತೆ? ಕರಗುತ್ತೆ. ಏನಾಯ್ತು? ಕರತ್ತು. ತಾಪಮಾಪಕ ಇದೆ. ಈಗ ಗಮನಿಸೋಣ, ನಾವು ಕಾಯಿಸ್ತಾ ಇರ್ಬೇಕಾದ್ರೆ ಎಲ್ಲ ಮಂಜುಗಡ್ಡೆ ಏನಾಗುತ್ತೆ? ರೌಡಕ್ಕೂ ಬರ್ತಾ ಇದೆ, ಕಲಿಸ್ತದೆ. ಆದರೆ ಉಷ್ಣದ ಮಾಪಕದಲ್ಲಿ ಉಷ್ಣವನ್ನು ಗಮನಿಸ್ತಾ ಹೋಗಿ ಉಷ್ಣ ಏನಾಗ್ತಾ ಇದೆ? ಮಂಜುಗಡ್ಡೆ ಇಟ್ಟಿದ್ದೀವಿ, ಉಷ್ಣ ಕೊಡ್ತಾ ಇದ್ದೀವಿ, 2 ನಿಮಿಷ 3 ನಿಮಿಷ 4 ನಿಮಿಷ ಕಾಯಿಸ್ತಾ ಇದ್ದೀವಿ, ತಾಪ ಕೊಡ್ತಾ ಇದ್ದೀವಿ, ತಾಪಮಾಪಕವನ್ನು ಗಮನಿಸ್ತಾ ಇದ್ದೀವಿ. ತಾಪಮಾಪಕದಲ್ಲಿ ಉಷ್ಣತೆ ಹೆಚ್ಚಾಗುವುದಿಲ್ಲ. ಆದರೆ ಏನಾಗ್ತಾ ಇದೆ? ಮಂಜುಗಡ್ಡೆ ಏನಾಗ್ತಾ ಇದೆ? ಕರ್ತಾ ಇದೆ. ಕರೆಕ್ಟ್ ಅಲ್ವಾ? ಯಾವಾಗ ಉಷ್ಣಪಟ ಕರಗಲಿಕ್ಕೆ ಶುರುವಾಗುತ್ತೋ ಅದನ್ನು ನಾವು ಏನಂತ ಕರಿತೀವಿ? ದ್ರವಣ ಬಿಂದು, ದ್ರವಿಸುವಿಕೆ ಅಂತ ಕರಿತೀವಿ. ದ್ರವಿಸುವಿಕೆ. ಮಂಜುಗಡ್ಡೆ ದ್ರವಿಸುವಿಕೆ ಅಂದರೆ 273 ಕೆಲ್ವಿನ್ ಅಂತ ಕರಿತೀವಿ. ಯಾವ ತಾಪದಲ್ಲಿ ಮಂಜುಗಡ್ಡೆ ಕರಗಲಿಕ್ಕೆ ಶುರುವಾಗುತ್ತೆ? 273 ಕೆಲ್ವಿನ್ ತಾಪದಲ್ಲಿ ಅಲ್ವಾ? ನಾವು 0 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತೀವಿ. ಇದರಲ್ಲಿ ಕರಗಲಿಕ್ಕೆ ಶುರುವಾಗುತ್ತೆ. ನಂತರ ನೀವು ಕೊಡ್ತಾ ಇರೋ ಉಷ್ಣ ಅದು ತಾಪಮಾಪಕದಲ್ಲಿ ಉಷ್ಣದ ಏರಿಕೆ ಆಗಲ್ಲ. ಮತ್ತೇನಾಗ್ತದೆ? ಎಲ್ಲಿವರೆಗೂ ಉಷ್ಣ ಹೆಚ್ಚಾಗಲ್ಲ. ಸಂಪೂರ್ಣವಾಗಿ ಮಂಜುಗಡ್ಡೆ ಎಲ್ಲ ದ್ರವರೂಪಕ್ಕೆ ಬಂದ ನಂತರ ಆಗ ಉಷ್ಣದಲ್ಲಿ ಏರಿಕೆ ಆಗುತ್ತದೆ ಅಲ್ವಾ? ಹಾಗಾದರೆ ನಾವು ಇಷ್ಟೊತ್ತು ಕೊಟ್ಟಂಥ ಉಷ್ಣ ಇಲ್ಲಿ ತಾಪಮಾಪಕದಲ್ಲಿ ನೋಡ್ತಾ ಇದ್ವಿ, ಉಷ್ಣ ಕೊಡ್ತಾ ಇದ್ವಿ, ತಾಪಮಾಪಕದಲ್ಲಿ ಉಷ್ಣ ಏರ್ತಾ ಇಲ್ಲ. ಹಾಗಾದರೆ ಎಲ್ಲೋಯ್ತು ನಾವು ಕೊಟ್ಟಂಥ ಉಷ್ಣ? ನಿಜ ಸ್ಥಿತಿ ಬದಲಾಯಿಸಲಿಕ್ಕೆ ಬಳಸ್ಕೊಂಡಿದೆ. ಘನ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬದಲಾಯಿಸ್ಕೊಳ್ಳೋಕ್ಕೆ ಏನಾಯಿತು? ತಾಪ ಬಳಕೆ ಆಗಿದೆ. ಇದನ್ನೇ ನಾವು ದ್ರವನ ಗುಪ್ತೋಷ್ಣ ಅಂತ ಕರಿತೀವಿ. ದ್ರವನ ಗುಪ್ತೋಷ್ಣ. ದ್ರವನ ಗುಪ್ತ. ದ್ರವನ ಅಂದರೆ ದ್ರವಿಸಲಿಕ್ಕೆ ಬೇಕಾದಂಥ, ಅಂದರೆ ಇಲ್ಲಿ ನಾವೊಂದು ವ್ಯಾಖ್ಯೆ ಏನು ಹೇಳ್ತೀವಿ? 1 kg ಘನವನ್ನು ಅದರ ದ್ರವಣ ಬಿಂದುವಲ್ಲಿ ನಾವು ವಾತಾವರಣದ ಒತ್ತಡದಲ್ಲಿ ಸ್ಥಿತಿ ಬದಲಾಯಿಸಲು ಕೊಡಬೇಕಾದಂಥ ಉಷ್ಣಕ್ಕೆ
ದ್ರವನ ಗುಪ್ತೋಷ್ಣ ಅಂತ ಕರಿತೀವಿ. ಯಾವ 1 kg ಘನವನ್ನು 1 kg ಘನವನ್ನು ವಾತಾವರಣದ ಒತ್ತಡದಲ್ಲಿ ಅದರ ಸ್ಥಿತಿಯನ್ನು ಸಂಪೂರ್ಣವಾಗಿ ಬದಲಾಯಿಸಲಿಕ್ಕೆ ಕೊಡಬೇಕಾದಂಥ ಉಷ್ಣಕ್ಕೆ ನಾವೇನಿರ್ತೀವಿ ದ್ರವನ ಗುಪ್ತೋಷ್ಣ. ಅರ್ಥ ಆಯ್ತು ಮಕ್ಕಳೇ? 1 kg ಘನವನ್ನು ವಾತಾವರಣದ ಒತ್ತಡದಲ್ಲಿ ಅದರ ಸ್ಥಿತಿಯನ್ನು ಸಂಪೂರ್ಣವಾಗಿ ಬದಲಾಯಿಸಲು ನೀಡಬೇಕಾದ ಉಷ್ಣ. ಇದಕ್ಕೆ ಏನ್ ಕರಿತೀವಿ ಅಂದ್ರೆ ಅದರ ದ್ರವನ ಗುಪ್ತೋಷ್ಣ ಅಂತ ಕರಿತೀವಿ. ಏನಂತ ಕರಿತೀವಿ? ದ್ರವನ ಗುಪ್ತೋಷ್ಣ. ಅದರ ತಾಪವನ್ನು ಹೆಚ್ಚಿಸದೆಯೇ ಸಂಪೂರ್ಣವಾಗಿ ಸ್ಥಿತಿ ಬದಲಾಯಿಸಲು ಇರಬೇಕಾದ ಉಷ್ಣ. ಹಾಗಾದ್ರೆ ಇಲ್ಲಿ ಮಂಜುಗಡ್ಡೆಯಲ್ಲಿ ಜಾಸ್ತಿ ಶಕ್ತಿ ಇದೆಯಾ, ನೀರಲ್ಲಿ ಜಾಸ್ತಿ ಶಕ್ತಿ ಇದೆಯಾ ಅಂದ್ರೆ ಏನಿರ್ತೀವಿ? ನೀರಲ್ಲೇ ಜಾಸ್ತಿ ಶಕ್ತಿ ಇದೆ. ಯಾಕಂದ್ರೆ ಆ ಶಾಖವನ್ನು ಹೀರ್ಕೊಂಡು ಸ್ಥಿತಿ ಬದಲಾಗಿದೆ. ಓಕೆ, ಇದನ್ನ ನಾವೇನಿರ್ತೀವಿ ದ್ರವನ ಗುಪ್ತೋಷ್ಣ. ಹಾಗೆಯೇ ಏನು ಹೇಳ್ಬೋದು? ನಿಮ್ಮದು ಆವಿಕರಣ ಗುಪ್ತೋಷ್ಣ ಹೇಳ್ಬೋದಾ? ಯಾವುದು? ಆವಿಕರಣ ಅಂದ್ರೆ ನೀರನ್ನ ಮತ್ತೆ ಕಾಯಿಸ್ತಾ ಹೋದ್ರೆ, ಮತ್ತೆ ನೀರಿನ ಉಷ್ಣ ಪಡ್ತಾ ಹೋದ್ರೆ ನೀರಿನ ಉಷ್ಣ ಏರ್ತಾ ಹೋಗುತ್ತೆ. ನಾವು 20 ಡಿಗ್ರಿ 30 40 50 60 70 80 90 ಡಿಗ್ರಿ ಸೆಲ್ಸಿಯಸ್ 373 ಕೆಲ್ವಿನ್ 373 ಕೆಲ್ವಿನ್ ಆ ಒಂದು ತಾಪದಲ್ಲಿ ಏನಾಗುತ್ತೆ? ನೀರು ಕುದಿಲಿಕ್ಕೆ ಶುರುವಾಗುತ್ತೆ. ನೀರಿನ ಕುದಿ ಬಿಂದು ಅಂದ್ರೆ ಎಷ್ಟು ಹೇಳ್ಬೇಕು ನಾವು? ಅದರ ಕುದಿ ಬಿಂದು 373 ಕೆಲ್ವಿನ್ ಅಥವಾ 100 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತೀವಿ. ಎಷ್ಟು ಡಿಗ್ರಿ? 100 ಡಿಗ್ರಿ ಸೆಲ್ಸಿಯಸ್ ಅಥವಾ 373 ಕೆಲ್ವಿನ್ ಅಂತ ಹೇಳ್ತೀವಿ. ನೀರಿನ ಕುದಿ ಬಿಂದು ಅಂದ್ರೆ ಸ್ಥಿತಿ ಆವಿ ಸ್ಥಿತಿಗೆ ಬರ್ತಾರೆ. ಕುದಿಲಿಕ್ಕೆ ಶುರುವಾಯಿತು ಅಂದ್ರೆ ಮಕ್ಕಳೇ ಏನಾಗುತ್ತೆ? ಆವಿ ಆಗಬೇಕು. ನೀರು ಬಿಸಿ ಆಗ್ತದೆ. ಎಷ್ಟುವರೆಗೂ ಅದರ ತಾಪ ಏರ್ತಾ ಹೋಗುತ್ತೆ? 373 ಕೆಲ್ವಿನ್ ಅಥವಾ 100 ಡಿಗ್ರಿ. ನೀವು ಅಳತೆ ಮಾಪಕದಲ್ಲಿ ಸೆಲ್ಸಿಯಸ್ ತಾಪಮಾಪಕ ಇಟ್ಟಿದ್ರೆ 100 ಡಿಗ್ರಿ ಸೆಲ್ಸಿಯಸ್ ವರೆಗೂ ನೀವು ಗಮನಿಸ್ಕೋಬಹುದು, ದಾಖಲಿಸ್ಬೋದು. 100 ಡಿಗ್ರಿ ಸೆಲ್ಸಿಯಸ್ ಆದ ನಂತರ ತಾಪಮಾಪಕದಲ್ಲಿ ಉಷ್ಣತೆ ಏನಿರಲ್ಲ, 190 ಡಿಗ್ರಿಗೆ ಇರಲ್ಲ. ಉಷ್ಣ ಕೊಡ್ತಾ ಇದೆ. ಮತ್ತು ಕೊಡ್ತಾ ಇರೋ ಉಷ್ಣ ಏನಾಗ್ತಾ ಇದೆ ಮಕ್ಕಳೇ? ಖಂಡಿತ ಈಗ ಏನಾಗ್ತಿದೆ? ಅದರ ಆ ಸ್ಥಿತಿ ಬದಲಾಯಿಸಲಿಕ್ಕೆ, ಅಂದರೆ ನೀರು ದ್ರವ ರೂಪದಿಂದ ಆವಿ ಸ್ಥಿತಿಗೆ ಬದಲಾಗಲಿಕ್ಕೆ ಆ ಉಷ್ಣ ಉಪಯೋಗಿಸ್ಕೊಳ್ತಾ ಇದೆ. ಸಂಪೂರ್ಣವಾಗಿ ಇಲ್ಲಿ ಮತ್ತೆ ಹೇಳ್ತೀವಿ, ನೀರು ದ್ರವ ರೂಪದಿಂದ ವಾತಾವರಣದ ಒತ್ತಡದಲ್ಲಿ ಸಂಪೂರ್ಣ ಆವಿ ಸ್ಥಿತಿಗೆ ಬದಲಾಗಲು ನೀಡಬೇಕಾದಂಥ ಉಷ್ಣಕ್ಕೆ ಆವಿಕರಣ ಗುಪ್ತೋಷ್ಣ. ಆವಿಕರಣ ದ್ರವದಿಂದ ಆವಿ ಆಗಲಿಕ್ಕೆ ಬೇಕಾದಂಥ ತಾಪಮಾನ ಹೇಳ್ತೀವಿ ಆವಿಕರಣ ಗುಪ್ತೋಷ್ಣ. ಈ ರೀತಿ ಸ್ಥಿತಿ ಬದಲಾದ್ಮೇಲೆ ಆಮೇಲೆ ತಾಪದಲ್ಲಿ ಇರಲಿಕ್ಕೆ ಆಗುತ್ತೆ. ಮತ್ತೆ ಒಂದು ಹಂತಕ್ಕೆ ಬಂದಮೇಲೆ ಮತ್ತೆ ಸ್ಥಿತಿ ಬದಲಾಗಲಿಕ್ಕೆ ಶುರುವಾಗುತ್ತೆ. ಈ ರೀತಿ ನಾವು ತಾಪದಿಂದ ವಸ್ತುವಿನ ಸ್ಥಿತಿಯನ್ನು ಬದಲಾಯಿಸ್ಬೋದು. ಅದನ್ನ ನೋಡಿ ಸುಲಭವಾಗಿ ಘನ ಸ್ಥಿತಿ, ಘನ ಸ್ಥಿತಿಯನ್ನ ನಾವು ಯಾವಾಗ ಅಥವಾ ಹೇಗೆ ದ್ರವ ಸ್ಥಿತಿಗೆ ತರ್ತೀವಿ? ಹೇಗೆ ದ್ರವ ಸ್ಥಿತಿಗೆ ತರ್ತೀವಿ? ಉಷ್ಣವನ್ನು ನೀಡಿದಾಗ, ಅದನ್ನ ಅಂದ್ರೆ ಏನ್ ಹೇಳ್ತೀವಿ ನಾವು? ಕಾಯಿಸಿದಾಗ ಹೇಳ್ತೀವಿ. ಕಾಯಿಸಿದ್ರೆ ಘನ ಸ್ಥಿತಿ, ದ್ರವ ಸ್ಥಿತಿ ಬರುತ್ತೆ. ದ್ರವವನ್ನು ಮತ್ತೆ ಕಾಯಿಸಿದ್ರೆ, ಮತ್ತೆ ಕಾಯಿಸಿ ದ್ರವವನ್ನು ಕಾಯಿಸಿದ್ರೆ ಮತ್ತೆ ಯಾವ ಸ್ಥಿತಿ ಬರುತ್ತೆ? ಅನಿಲ
ಸ್ಥಿತಿ. ಮತ್ತೆ ನಾವು ಅನಿಲದಿಂದ ಮತ್ತೆ ದ್ರವ ತರಬೇಕಂದ್ರೆ ಏನು ಮಾಡಬೇಕು? ಇಲ್ಲಿ ಕಾಯಿಸಿದ್ವಿ ಮತ್ತೆ ವಾಪಸ್ ಬರೋದಂದ್ರೆ ತಂಪುಗೊಳಿಸಬೇಕು. ತಂಪುಗೊಳಿಸಿದಾಗ ಇದು ಅಷ್ಟೇ ಹೇಳಿದ್ವಿ. ತಂಪುಗೊಳಿಸಿ ನೀರನ್ನ ತಂಪುಗೊಳಿಸಿದ್ರೆ ಏನಾಗುತ್ತೆ? ಮತ್ತೆ ಮಂಜುಗಡ್ಡೆ ಆಗುತ್ತೆ. ನಾವೆಲ್ಲ ರೆಫ್ರಿಜರೇಟರ್ ಅಲ್ಲಿ ನಾವು ಡೀಪ್ ಫ್ರಿಜ್ ಅಲ್ಲಿ ನೀರನ್ನ ಇಟ್ಬಿಟ್ಟು ತಂಪು ಮಾಡಿದ್ರೆ ಉಷ್ಣ ತೆಗೆದ್ರೆ ಘನಸ್ಥಿತಿ ಆಗುತ್ತೆ. ಇವು ಮಕ್ಕಳೇ ಈಗ ತಾಪವನ್ನು ನೋಡ್ತಾ ಹೋದ್ರೆ ವಸ್ತುಗಳ ಸ್ಥಿತಿ ಹೇಗೆ ಬದಲಾಗ್ತಾ ಇದೆ ನೋಡಿ ಅಲ್ವಾ. ಮತ್ತು ಒಂದು ಉದಾಹರಣೆ ಇದೆ. ನೇರವಾಗಿ ಕೆಲವು ವಸ್ತುಗಳು ಕಾಯಿಸಾಗ ಘನ ಸ್ಥಿತಿ ಬಂದರೆ ನೇರವಾಗಿ ಯಾವ ಸ್ಥಿತಿ ಬರುತ್ತೆ? ಅನಿಲ ಸ್ಥಿತಿ ಬರುತ್ತೆ. ಅದಕ್ಕೆ ನಾವೇನಿದ್ವಿ ಉತ್ಪಾದನ. ಅಥವಾ ಅನಿಲವನ್ನು ತಂಪುಗೊಳಿಸಿದಾಗ ದ್ರವ ಸ್ಥಿತಿಗೆ ಬಾರದೆ ನೇರವಾಗಿ ಘನ ಸ್ಥಿತಿಗೆ ಬರೋದಕ್ಕೂ ಕೂಡ ನಾವೇನಿರ್ತೀವಿ ಉತ್ಪಾದನ. ಕರೆಕ್ಟ್ ಅಲ್ವಾ? ಅಂಥದಕ್ಕೆ ಅಮೋನಿಯಂ ಕ್ಲೋರೈಡ್ ಅಂತ ಬರುತ್ತೆ. ಅಮೋನಿಯಂ ಕ್ಲೋರೈಡ್ ನಮ್ಮ ಕರ್ಪೂರ ಗೊತ್ತಲ್ಲ, ನಾವು ಇಷ್ಟಪಟ್ಟರೆ ಏನಾಗುತ್ತೆ? ಕರಗಿ ದ್ರವ ಆಗಿ ಮತ್ತು ಆವಿ ಆಗುತ್ತಾ? ಖಂಡಿತ ಇಲ್ಲ. ಅದು ಒಂದೇ ಸರಿ ಕರ್ಪೂರ ಅನ್ನೋದು ಆವಿಯಾಗಿರುತ್ತೆ. ಇದನ್ನೇ ನಾನು ಅಮೋನಿಯಂ ಕ್ಲೋರೈಡ್ ಅಂತ ಹೇಳ್ತಾ ಇದ್ವಿ. ಅಲ್ಲಿ ನೇರವಾಗಿ ಘನ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬರದೆ ಅನಿಲ ಸ್ಥಿತಿಗೆ ಬದಲಾಯಿಸ್ಕೊಳ್ಳೋದಕ್ಕೆ ನಾವೇನಂತ ಕರಿತೀವಿ? ಉತ್ಪಾದನ ಅಂತ ಹೇಳ್ತೀವಿ. ನೆಕ್ಸ್ಟ್ ಫಲಿತಾಂಶ ಯಾವುದು? ಒತ್ತಡದ ಬದಲಾವಣೆ. ನೋಡಿ ಮತ್ತೆ ನಾವು ಒತ್ತಡವನ್ನು ಕೊಟ್ಟರೆ ಏನಾಗುತ್ತೆ? ಹೌದು, ನಾವು ಒಂದು ಘನ ಪುಡಿಯನ್ನು ತಗೊಳ್ಳೋದು ಅಥವಾ ದ್ರವ ನೀರನ್ನು ತಗೊಳ್ಳೋದು, ಒಂದು ಅನಿಲವನ್ನು ತಗೊಳ್ಳೋದು, ಒತ್ತಡ ಕೊಟ್ಟರೆ ಯಾವುದು ಸಂಕುಚಿಸುತ್ತೆ? ಅತಿ ಒತ್ತೊತ್ತಾಗಿ ಜೋಡಣೆಗೊಂಡಂತಹ ಘನ ವಸ್ತುವಿನ ಕಣಗಳು ಹೆಚ್ಚಿಗೆ ಸಂಪೀಡಿಸುತ್ತಾ ಅಥವಾ ಸಂಪೀಡಿಸುತ್ತಾ? ಸ್ವಲ್ಪ ಬಿಡಿಯ ದ್ರವವನ್ನು ಹೆಚ್ಚು ಸಂಪೀಡಿಸ್ಬೋದಾ? ತುಂಬ ವಿಳುವಾಗಿರುವಂಥ ಅನಿಲ ಕಣಗಳನ್ನು ನಾವೇನು ಮಾಡೋದು? ಹೆಚ್ಚು ಸಂಪರ್ಕಿಸ್ಬೋದು. ಒತ್ತಡವನ್ನು ಕೊಟ್ಟಾಗ ಏನಾಗುತ್ತೆ? ಹೌದು, ನಾವು ಒತ್ತಡವನ್ನು ಕೊಟ್ಟಾಗ ತುಂಬ ಅನಿಲಗಳ ತಾಪವನ್ನು ಕಡಿಮೆ ಮಾಡಿ ಒತ್ತಡ ಹಾಕಿ ಅವುಗಳನ್ನು ದ್ರವ ಸ್ಥಿತಿಗೆ ತರಬಹುದು. ನೋಡಿ, ನಾವು ಅನಿಲವನ್ನು ತುಂಬ ಒತ್ತಡ ಹಾಕಿದ್ರೆ ಯಾವ ಸ್ಥಿತಿಗೆ ಬಂದುಬಿಡುತ್ತೆ? ಅನಿಲ ಸ್ಥಿತಿಗೆ ಬರುತ್ತೆ ವಾಪಸ್ಸು. ನಾವು ಇಷ್ಟೊತ್ತು ತಂಪು ಮಾಡಿ ಇದ್ರೂ ಕೂಡ ಅದು ದ್ರವ ಸ್ಥಿತಿಗೆ ಬಂತು ಅಂತ ಹೇಳಿದ್ವಿ. ಇಲ್ಲೂ ಮತ್ತು ಒತ್ತಡ ಹಾಕಿದ್ರೂ ಕೂಡ ಏನಾಗುತ್ತೆ? ದ್ರವ ಸ್ಥಿತಿಗೆ ಬಂತು. ಅಂದರೆ ನಮ್ಮ ಮನೆಯಲ್ಲಿರುವಂಥ LPG ಅಂತ ಹೇಳ್ತೀವಿ. LPG ಅಂತ ಹೌದಲ್ವಾ? ಎಲ್ಲರೂ ಕೂಡ ಅಡುಗೆ ಮಾಡಲಿಕ್ಕೆ ಬಳಸ್ತಾರೆ. ಇದು LPG ಅಂದರೆ ಓಕೆ, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ. ಕನ್ನಡದಲ್ಲಿ ಹೇಳ್ತೀನಿ ದ್ರವ, ಲಿಕ್ವಿಡ್ ಅಂದರೆ ದ್ರವ, ಪೆಟ್ರೋಲಿಯಂ ಗ್ಯಾಸ್ ಅಂತ ಇಷ್ಟು. ಏನಪ್ಪ, ನಮ್ಮ ಸಿಲಿಂಡರ್ ಒಳಗಡೆ ಇರೋದೇನು? ದ್ರವನ, ಅನಿಲನ, ಘನ. ಘನ ಅಂತೂ ಸಾಧ್ಯ ಇಲ್ಲ. ನಮಗೆ ದ್ರವ ಇದೆಯಾ ಅಥವಾ ಅನಿಲ ಇದೆಯಾ? ಏನಂತೀರ ಮಕ್ಕಳೇ? ಸರ್ ನೋಡ್ರಿ, ಯಾರು ಅನಿಲ ಇದೆ. ಯಾಕಂದರೆ ನಾವು ಆನ್ ಮಾಡಿದ ತಕ್ಷಣ ಗ್ಯಾಸ್ ಬರುತ್ತೆ ನಮಗೆ, ಅಂದರೆ ಅನಿಲ ಬರ್ತಾ ಇದೆ. ಆದ್ದರಿಂದ ಸಿಲಿಂಡರ್ ಒಳಗಡೆ ಇರೋದು ಅನಿಲ ಅಂದ್ಕೊಂಡಿದ್ದೀರಾ? ನಿಜ ಇಲ್ಲ, ಅದು ತಪ್ಪು. ಅನಿಲವನ್ನು ನಾವು ತುಂಬ ಒತ್ತಡದಲ್ಲಿ ಹಾಕಿಟ್ಟಾಗ ಏನಾಗಿದೆ? ದ್ರವರೂಪಕ್ಕೆ ಬಂದಿದೆ. ಆದ್ದರಿಂದಲೇ ಆ ಸಿಲಿಂಡರ್ ಒಳಗಡೆ ಇರೋದು ಅನಿಲ ಅಲ್ಲ, ದ್ರವ. ತುಂಬ ಒತ್ತಡ ಇಟ್ಟಾಗ ಕಣಗಳು ಹತ್ತತ್ರ ಬಂದು ದ್ರವರೂಪಕ್ಕೆ ಹೋಗುತ್ತೆ. ಸಿಲಿಂಡರ್ ಒಳಗಡೆ ಇರೋದು ದ್ರವ. ಅದನ್ನು ನಾವು ಆನ್ ಮಾಡಿದ ತಕ್ಷಣ ಅದು ಒತ್ತಡ ಇಳಿದು ಏನಾಗುತ್ತೆ? ಮತ್ತೆ ಅದರ ಸ್ವಾಭಾವಿಕ ಸ್ಥಿತಿ ಅನಿಲ ಸ್ಥಿತಿಗೆ ಪರಿವರ್ತನೆಯಾಗಿ ನಮಗೆ ಆಚೆ ಬರುತ್ತೆ ಅಲ್ವಾ? ಅದು ದಹ್ಯಶೀಲ. ಆದ್ದರಿಂದ ನಾವು ಅದಕ್ಕೆ ಬೆಂಕಿಯನ್ನು ಕೊಟ್ಟಾಗ ದಹಿಸ್ತಾ ಇರುತ್ತೆ, ತಾಪವನ್ನು ಕೊಡುತ್ತೆ. ಮಕ್ಕಳು ಇಷ್ಟೇ, ನಮ್ಮ ಮನೆಯಲ್ಲಿರುವ ಸಿಲಿಂಡರ್ ಒಳಗಡೆ ಇರುವಂಥದ್ದು ಅನಿಲ ಅಲ್ಲ, ದ್ರವ.
ಅದಕ್ಕೆ ದ್ರವ ಪೆಟ್ರೋಲಿಯಂ ಅನಿಲ LPG ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಕರಿತೀವಿ. ಹೌದಲ್ಲ ಮಕ್ಕಳೇ? ಇದು ಒತ್ತಡ ಕೊಟ್ಟಾಗ ಅನಿಲವು ಯಾವ ಸ್ಥಿತಿಗೆ ಬದಲಾಗುತ್ತೆ? ಘನ ಸ್ಥಿತಿಗೆ ಬದಲಾಗುತ್ತೆ. ಇದೇ ಥರ ನೀವು ಇನ್ನೊಂದು ನಾವು ಘನ ಕಾರ್ಬನ್ ಡೈಆಕ್ಸೈಡ್ ಬಗ್ಗೆ ಕೇಳಿದ್ವಿ. ಘನ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಅಂತ ಕರಿತೀವಿ. ಇದನ್ನು ಹೆಚ್ಚಿನ ಒತ್ತಡದಲ್ಲಿ ಸಂಗ್ರಹಿಸಲಾಗುತ್ತದೆ. ವಾತಾವರಣದ ಒತ್ತಡವನ್ನು ಒಂದು ಅಟ್ಮಾಸ್ಫಿಯರ್ಗೆ ಇಳಿಸಿದಾಗ ಘನ ಕಾರ್ಬನ್ ಡೈಆಕ್ಸೈಡ್ ಸ್ಥಿತಿಗೆ ಬದಲಾವಣೆ ಆಗದೆ ನೇರವಾಗಿ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಅನಿಲ ದ್ರವ ಸ್ಥಿತಿಗೆ ಬರದೆ ನೇರವಾಗಿ ಘನ ಸ್ಥಿತಿಗೆ ಪರಿವರ್ತನೆಗೊಳ್ಳುತ್ತದೆ. ಈ ಕಾರಣಕ್ಕಾಗಿ ಈ ಕಾರ್ಬನ್ ಡೈಆಕ್ಸೈಡ್ ನಾವು ಘನ ಕಾರ್ಬನ್ ಡೈಆಕ್ಸೈಡ್ ಅಥವಾ ಶುಷ್ಕ ಮಂಜುಗಡ್ಡೆ ಅಂತ ಕರಿತೀವಿ. ಶುಷ್ಕ ಮಂಜುಗಡ್ಡೆ ಯಾವುದನ್ನಪ್ಪ? ಕಾರ್ಬನ್ ಡೈಆಕ್ಸೈಡ್ನ ಒಂದು ಅಟ್ಮಾಸ್ಫಿಯರ್ ಒತ್ತಡದಲ್ಲಿ ನಾವು ಇಟ್ಟಾಗ ಅದು ದ್ರವಿಸದೆ ನೇರವಾಗಿ ಘನ ಸ್ಥಿತಿಗೆ ಬರುತ್ತೆ. ಇದನ್ನು ನಾವು ಡ್ರೈ ಪಾಯಿಸ್ ಅಂತ ಕರಿತೀವಿ. ಶುಷ್ಕ ಮಂಜುಗಡ್ಡೆ, ಶುಷ್ಕ ಮಂಜುಗಡ್ಡೆ. ಹೀಗೆ ಯಾವುದೇ ದ್ರವ್ಯದ ಸ್ಥಿತಿಯನ್ನಾಗಿ ಒತ್ತಡವನ್ನು ಕೊಟ್ಟು ಅದರ ಸ್ಥಿತಿಯನ್ನು ಕೂಡ ನಾವು ಬದಲಾಯಿಸ್ಬೋದು. ಇನ್ನು ನಮಗೆ CNG ಅಂತ ಏನು ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಒಂದು ವಾಹನಗಳ ಇಂಧನವಾಗಿ ಬಳಸ್ತಾ ಇದ್ದೇವೆ. CNG ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂದರೆ ಸಂಕುಚಿತ ನೈಸರ್ಗಿಕ ಅನಿಲ. ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಹೇಳ್ತೀವಿ. ಇದನ್ನ ಅತಿ ಹೆಚ್ಚು ಈ ಅನಿಲ ಸಂಕುಚಿಸಲ್ಪಡುವುದರಿಂದ ನಾವು ಸಿಲಿಂಡರ್ ಒಳಗಡೆ ನಾವು ಇಂಧನವಾಗಿ ಇದನ್ನು ಬಳಸ್ತಾ ಇದ್ದೀವಿ. ಇದನ್ನು ಸಂಕುಚಿತ ನೈಸರ್ಗಿಕ ಅನಿಲ CNG ಅಂತ ಹೇಳ್ತಾರೆ. ಅತಿ ಹೆಚ್ಚು ಸಂಕುಚಿಸಲ್ಪಡುವಂಥ ಸ್ವಭಾವವನ್ನು ಹೊಂದಿದೆ. ಹೀಗೆ ನಾವು ವಸ್ತುಗಳ ಸ್ಥಿತಿಗಳನ್ನು ಬದಲಾಯಿಸಬಹುದು. ಒಂದು ಸ್ಥಿತಿಗಳನ್ನು ಮತ್ತು ಅವರ ಹೆಸರುಗಳನ್ನು ನೋಡ್ತದೆ. ಘನದಿಂದ ದ್ರವ ಪದ್ಧತಿ ಕರಿತೀರ ಮಕ್ಕಳೇ. ದ್ರವ ಏನು ಕರಿತೀರಿ? ದ್ರವ. ಆ ದ್ರವದಿಂದ ಅಲ್ಲಿಗೆ ಆವಿಕರಣ. ಆವಿಯಿಂದ ಘನಕ್ಕೆ ಘನೀಕರಣ. ನೋಡಿ, ಇದು ಉಷ್ಣ ಕೊಡ್ತಾ ಹೋಗೋದಾಗತ್ತದ್ದು. ನೆಕ್ಸ್ಟ್ ಘನದಿಂದ ಅನಿಲ ದ್ರವಾಂಶಕ್ಕೆ ಏನೈತಿ? ಸಾಂದ್ರೀಕರಣ. ದ್ರವ ಮತ್ತೆ ಘನ ಆಗೋದು ಘನೀಕರಣ. ಅನಿಲ ದ್ರವಿಸದೆ ನೇರವಾಗಿ ಘನರೂಪಕ್ಕೆ ಬರೋದು ಕೂಡ ಸಾಂದ್ರೀಕರಣ. ನೋಡಿ ಮಕ್ಕಳೇ, ಇಲ್ಲಿ ಅನಿಲ ಘನ ಆಗೋದು ಕೂಡ ನಾವಿಲ್ಲಿ ಉತ್ಪಾದನ. ಅನಿಲ ದ್ರವಿಸದೆ ನೇರವಾಗಿ ಘನ ಸ್ಥಿತಿಗೆ ಅಥವಾ ಘನ ನೇರವಾಗಿ ಅನಿಲ ಸ್ಥಿತಿ ಬರೋದಕ್ಕೆ ನಾವೇನು ಕರೀತೀವಿ? ಉತ್ಪಾದನ. ಇವು ಒತ್ತಡದಿಂದ ನಾವು ಯಾವುದೇ ದ್ರವ್ಯದ ಸ್ಥಿತಿಗಳನ್ನು ಬದಲಾಯಿಸಬಹುದು. ಆ ಸ್ಥಿತಿಗಳ ಮೇಲೆ ಮಕ್ಕಳ ಈ ದಿನ ನಾವು ದ್ರವ್ಯದ ಸ್ಥಿತಿಗಳು, ದ್ರವ್ಯಗಳ ಮೇಲೆ ತಾಪದ ಬದಲಾವಣೆಯಾಗುವಂಥ ಪರಿಣಾಮಗಳು ಹಾಗೂ ದ್ರವ್ಯಗಳ ಮೇಲೆ ಒತ್ತಡದಿಂದ ಆಗುವಂಥ ಪರಿಣಾಮಗಳ ಬಗ್ಗೆ ನಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೇವೆ. ಈಗ ನಾನು ಒಂದೆರಡು ಗೃಹಕಾರ್ಯದ ಪ್ರಶ್ನೆಗಳನ್ನು ಎಲ್ಲರೂ ಕೂಡ ಉತ್ತರಿಸಿಕೊಂಡು ಬರಬೇಕು. ದ್ರವ್ಯದ 3 ಸ್ಥಿತಿಗಳನ್ನು ಪ್ರತಿಯೊಂದಕ್ಕೂ ಎರಡೆರಡು ಉದಾಹರಣೆ ಕೊಡಿ. ನೆಕ್ಸ್ಟ್, ಈ ಕೆಳಗಿನ ಪದಗಳ
ಅರ್ಥ ತಿಳಿಸಿ. ಒಂದು ಘನೀಕರಣ, ಎರಡು ಸಾಂದ್ರೀಕರಣ, ಮೂರು ಉತ್ಪತನ, ನಾಲ್ಕು ದ್ರವಣ ಗುಪ್ತೋಷ್ಣ. ಓಕೆ ಮಕ್ಕಳ, ಎಲ್ಲರಿಗೂ ಗುರುತಿಸ್ಕೊಂಡು ನಾವು ಮುಂದಿನ ತರಗತಿಯಲ್ಲಿ ಭೇಟಿ ಮಾಡೋಣ. ಎಲ್ಲರಿಗೂ ಧನ್ಯವಾದ.